ಕೆಳಗಿನ ವೆನ್ನಕ್ಷೆಯು ಸ್ನಾತಕೋತ್ತರ ಪದವೀಧರರು, ಗಾಯಕರು ಹಾಗೂ ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ. ಯಾವ ಭಾಗವು ಕೆಳಗಿನವುಗಳನ್ನು ಸೂಚಿಸುತ್ತದೆ? ಅವ್ರು ವೆನ್ ಡಯಾಗ್ರಾಮ್ ಕೊಟ್ಟಾರ. ನಿನ್ನೆ ನಾವು ಹೇಳಿದ್ದಿಲ್ಲ, 3 ವೆನ್ ಅಕ್ಷನ್ ಕೊಟ್ಟು ಅದ್ರೊಳಗೆ ಕ್ವಶನ್ಸ್ ಕೇಳಿರ್ತಾರ. ಅದನ್ನ ನಾವ್ ಏನ್ ಮಾಡ್ಬೇಕು, ಯಾವ್ದು ಕರೆಕ್ಟ್ ಆಪ್ಷನ್ ಅದ ಅನ್ನೋದನ್ನ ಚೂಸ್ ಮಾಡ್ಬೇಕು. ಇಲ್ಲಿ ಯಾವ ಭಾಗವು ಅಂತೇಳಿ ಏನ್ ಕೊಟ್ಟಾರಲ್ಲ, ನಾವಿಲ್ಲಿ ಅವ್ರ ನಂಬರ್ಸ್ ಕೊಟ್ಟಿಲ್ಲ. ಅಂದ್ರ ಪದವೀಧರರ ಸಂಖ್ಯೆ, ಗಾಯಕರ ಸಂಖ್ಯೆ, ಅಧಿಕಾರಿಗಳ ಸಂಖ್ಯೆ ಈ ತರ ಕೊಟ್ಟಿಲ್ಲ. ಬಟ್ ಅವ್ರ ಏನ್ ಕೊಟ್ಟಾರು, ಪ್ರತಿಯೊಂದು ಭಾಗಕ್ಕೆ ಒಂದೊಂದು ನೇಮಿಂಗ್ ಕೊಟ್ಟಾರ. ಬಿ, ಎ, ಡಿ, ಸಿ, ಇ, ಜಿ, ಎಫ್ ಈ ತರ ನೇಮಿಂಗ್ಸ್ ಕೊಟ್ಟಾರ. ಸೊ ನಾವ್ ಏನ್ ಮಾಡ್ಬೇಕು, ಅವ್ರ ಏನ್ ಕ್ವಶನ್ಸ್ ಕೇಳ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಭಾಗವು ಸೂಚಿಸ್ತದೆ ಅನ್ನೋದನ್ನ ಕಂಡುಹಿಡಿಬೇಕು. ಹೌದು. ಮೊದಲ ಪ್ರಶ್ನೆ ಏನಿದೆ, ಸ್ನಾತಕೋತ್ತರ ಪದವೀಧರರಲ್ಲದ ಅಧಿಕಾರಿಗಳು. ಇದು ಕನ್ನಡದೊಳಗೂ ಬರ್ದು ಬಿಡ್ತೀನಿ ತಗೋರಿ, ನಿಮ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತೇಳಿ. ಈ ವೆನ್ ನಕ್ಷೆಯನ್ನ ನೋಡಿ, ನೀವು ಕೆಳಗೆ ಏನ್ ಕ್ವಶನ್ಸ್ ಕೊಟ್ಟಾರಲ್ಲ ಅವುಗಳಿಗೆ ಆನ್ಸರ್ ಮಾಡ್ಬೇಕು. ಓಕೆ. ಈಗ ಮೊದಲ ಪ್ರಶ್ನೆ ಏನಿದೆ, ಪೋಸ್ಟ್ ಗ್ರಾಜುಯೇಟ್ ಅಂದಂಗಿದೆ. ಏನಿದೆ, ಸ್ನಾತಕೋತ್ತರ ಪದವಿ ಅಂತೇಳಿ ಇಲ್ಲ, ಇದ ಪೋಸ್ಟ್ ಗ್ರಾಜುಯೇಟ್ಸ್. ಸ್ನಾತಕೋತ್ತರ ಪದವೀಧರರಲ್ಲದ ಅಧಿಕಾರಿಗಳು ಅಂದ್ರೆ ಯಾವ ಭಾಗ ಬರುತ್ತೆ? ನಮಗೆ ಆಕ್ಚುಲಿ 2 ಭಾಗಗಳು ಅದಾವ. ಯಾವ್ದೋ ಪೋಸ್ಟ್ ಗ್ರಾಜುಯೇಟ್ ಅಲ್ಲದೆ ಇರುವವರು 2 ಭಾಗಗಳು ಅದಾವ. ಯಾವ್ಯಾವ ಭಾಗಗಳು ಅಂದ್ರ, ಏನು ಪೋಸ್ಟ್ ಗ್ರಾಜುಯೇಟ್ ಇಲ್ಲ ಅವರು, ಮತ್ತೆ ಸಿನು ಪೋಸ್ಟ್ ಗ್ರಾಜುಯೇಟ್ ಇಲ್ಲ. ಹೌದು. ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ಒಳಗ ನಮ್ಗೆ ಎ ಮತ್ತು ಸಿ ಒಳಗೆ ಯಾವ್ದದ? ಸಿ ಅದ. ಸೊ ಆಪ್ಷನ್ ಡಿ ಒಳಗಡೆ ಇರುವ ಸಿ ಭಾಗ ಬರುತ್ತೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ. ಈ ಜಿ ಯಾಕಲ್ಲ ಅಂದ್ರೆ, ಜಿ ಆದ್ರೆ ಏನಂತೆ, ಅದು ಪೋಸ್ಟ್ ಗ್ರಾಜುಯೇಟ್ ಇದ್ದವರು, ಸಿಂಗರ್ಸ್ ಇದ್ದವರು, ಮತ್ತೆ ಅಧಿಕಾರಿಗಳು ಇದ್ದವರು. ಹೌದು. ಅದೇ ಇ ಆದ್ರೆ, ಈ ಏನ್ ಸೂಚಿಸ್ತದ? ಪೋಸ್ಟ್ ಗ್ರಾಜುಯೇಟ್ ಇದ್ದವರು, ಆಫೀಸರ್ಸ್ ಇದ್ದವರು. ಓಕೆ. ನೆಕ್ಸ್ಟ್ ಎಫ್ ಅನ್ನೋದು ಏನ್ ಸೂಚಿಸ್ತದ? ಅವ್ರ ಸಿಂಗರ್ಸ್ ಅದಾವರು ಪ್ಲಸ್ ಆಫೀಸರ್ಸ್ ಅದಾವ್ರು ಅನ್ನೋದನ್ನ ಸೂಚಿಸ್ತದ. ಸೊ ನಮಗ ಮೊದಲನೇ ಪ್ರಶ್ನೆಗೆ ಯಾವ ಆನ್ಸರ್ ಬರುತ್ತಾ? ಸಿ ವಿಭಾಗ ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಓಕೆ. ಮುಂದಿನ ಪ್ರಶ್ನೆ, ಸ್ನಾತಕೋತ್ತರ ಪದವೀಧರ ಅಧಿಕಾರಿಗಳು. ಈ ಪ್ರಶ್ನೆ ಒಳಗೆ ಅಂದ್ರೆ ಈ ವೆನ್ ನಕ್ಷೆ ನೋಡಿದಾಗ ಸ್ನಾತಕೋತ್ತರ ಪದವೀಧರ ಅಧಿಕಾರಿಗಳು ಇದ್ದವರು ಯಾವ ಭಾಗ ಬರುತ್ತೆ? ಇಲ್ಲಿ ನೋಡಿ, ಉಳಿದ ಆಪ್ಷನ್ ಏನಕ್ಕಾಗಲ್ಲ ಅನ್ನೋದನ್ನ ಡಿಸ್ಕಸ್ ಮಾಡಿದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ. ಸೊ ಉಳಿದ ಆಪ್ಷನ್ ಯಾಕೆ ಆಗಂಗಿಲ್ಲ ನೋಡೋಣ. ಓಕೆ. ಇಲ್ಲಿ ಆಕ್ಚುಲಿ ಆಪ್ಷನ್ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ಅಂದ್ರೆ, ಸ್ನಾತಕೋತ್ತರ ಪದವೀಧರರ ಅಧಿಕಾರಿಗಳು ಅಂದ್ರೆ ಯಾರು? ಈ ಬರುತ್ತೆ ಕೊಟ್ಟಿರೋ ಆಪ್ಷನ್ಸ್ ಒಳಗ ಈ ಭಾಗ ಬರುತ್ತೆ. ಬಿ ಆಪ್ಷನ್, ಈ ಭಾಗ. ಎಫ್ ಏನಕ್ಕೆ ಆಗೋದಿಲ್ಲ ಅಂದ್ರ, ಎಫ್ ಎಲ್ಲಿದೆ ಅಂದ್ರೆ, ಎಫ್ ಇಲ್ಲಿದೆ. ಸೊ ಎಫ್ ಇದೇನಿದು, ಸಿಂಗರ್ಸ್ ಮತ್ತು ಆಫೀಸರ್ಸ್ ಇದ್ದವರು ಅಂದ್ರೆ ಇದ ಪದವೀಧರರಿಗೆ ಸಂಬಂಧ ಇಲ್ಲ. ಸೊ ಎಫ್ ಆಗುದಿಲ್ಲ. ನಿನ್ ಕೇಳಾರು ಸ್ನಾತಕೋತ್ತರ ಪದವೀಧರ ಅಧಿಕಾರಿಗಳು ಅಂದಾರ. ಸೊ ಅವ್ರದ ಪೋಸ್ಟ್ ಗ್ರಾಜುಯೇಟ್ಸ್ ಇರ್ಬೇಕು ಪ್ಲಸ್ ಅಧಿಕಾರಿಗಳು ಇರ್ಬೇಕು. ಎರಡು ಇದು ಸೂಚಿಸ್ತಾವದ, ಈ ಮಾತ್ರ ಸೂಚಿಸ್ತೈತೆ. ಯಾಕಂದ್ರ ಅದು ಈ ಎರಡು ಪೋಸ್ಟ್ ಗ್ರಾಜುಯೇಟ್ಸ್ ಮತ್ತು ಆಫೀಸರ್ಸ್ ನಡುವೆ ಇದೆ. ಸೊ ಆಪ್ಷನ್ ಇ ಕರೆಕ್ಟ್ ಆನ್ಸರ್ ಆಗತ್ತ. ಹೌದು. ಆಪ್ಷನ್ ಎಫ್ ಏನಕ್ಕೆ ಆಗೋದಿಲ್ಲ ಅಂದ್ರ, ಆಪ್ಷನ್ ಎಫ್ ಎಲ್ಲಿ ಬರುತ್ತ? ಆಪ್ಷನ್ ಎಫ್ ಇಲ್ಲಿ ಬರೋದ್ರಿಂದ ಆಪ್ಷನ್ ಎಫ್ ಏನ್ ಸೂಚಿಸ್ತದ? ಸಿಂಗರ್ಸ್ ಅಂಡ್ ಆಫೀಸರ್ಸ್ ಸೂಚಿಸ್ತದ. ಸೊ ನಮಗೆ ಬೇಕಾಗಿರೋದೇನ? ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಆಫೀಸರ್ಸ್ ಬೇಕಾಗಿದೆ. ಸೊ ಆಪ್ಷನ್ ಎಫ್ ಆಗೋದಿಲ್ಲ. ಹೌದು. ನೆಕ್ಸ್ಟ್ ಜಿ ಪಾರ್ಟ್ ಏನಕ್ಕೆ ಆಗೋದಿಲ್ಲ? ಜಿ ಪಾರ್ಟ್ ಏನಕ್ಕೆ ಆಗೋದಿಲ್ಲ ಅಂದ್ರೆ, ಇದು ಪೋಸ್ಟ್ ಗ್ರಾಜುಯೇಟ್ಸ್ನು ಅದ, ಸಿಂಗರ್ಸ್ನು ಅದ ಅಂಡ್ ಆಫೀಸರ್ಸ್ ಕೂಡ ಇದೆ. ಸೊ ನಮ್ಗೆ ಬೇಕಾಗಿರೋದೇನು? ಪೋಸ್ಟ್ ಗ್ರಾಜುಯೇಟ್ ಆಫೀಸರ್ಸ್ ಮಾತ್ರ ಬೇಕು. ಸೊ ಜಿನೂ ಆಗೋದಿಲ್ಲ. ಓಕೆ. ನೆಕ್ಸ್ಟ್ ಸಿ ಪಾರ್ಟ್ ಏನಕ್ಕೆ ಆಗೋದಿಲ್ಲ ಅಂದ್ರ, ಸಿ ಪಾರ್ಟ್ ಅಂದ್ರೆ ಏನ? ಅದು ಆಫೀಸರ್ಸ್ ನ ಸೂಚಿಸ್ತದ. ಸೊ ನಮಗ್ ಬೇಕಾಗಿರೋದು ಪೋಸ್ಟ್ ಗ್ರಾಜುಯೇಟ್ ಆಫೀಸರ್ಸ್ ಬೇಕು. ಸೊ ಪಾರ್ಟ್ ಸಿನೂ ಆಗುದಿಲ್ಲ. ಸೊ ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. ಓಕೆ. ಮುಂದಿನ ಪ್ರಶ್ನೆ, ಇದೇ ಡಯಾಗ್ರಾಮ್ ನಿಂದ ಇನ್ನೊಂದು ಕ್ವಶನ್ ಡಿಸೈಡ್ ಮಾಡ್ಬೇಕು ನೀವು. ಓಕೆ. ಈ ಪ್ರಶ್ನೆ ಏನಿದೆ, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳಲ್ಲದ ಗಾಯಕರು. ಅವರ ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳಲ್ಲದ ಅಂದಾರ ಅವ್ರ.
ಆಗಿರ್ಬಾರ್ದು ಅವ್ರು. ಓಕೆ, ಆಗದ ಗಾಯಕರು. ಅರ್ಥ ಆಯ್ತು? ಅವರು ಸ್ನಾತಕೋತ್ತರ ಪದವೀಧರನೂ ಆಗಿರಬಾರ್ದು, ಮತ್ತೆ ಆಫೀಸರ್ಸ್ನೂ ಆಗಿರಬಾರ್ದು, ಅಧಿಕಾರಿಗಳು ಕೂಡ ಆಗಿರಬಾರ್ದು. ಸೊ ಅಂತವ್ರ್ಯಾರು ಬರೀ ಗಾಯಕರು ಮಾತ್ರ ಇರ್ಬೇಕು. ಅವ್ರು ಏನಿರ್ಬೇಕು? ಗಾಯಕರು ಮಾತ್ರ. ಹೇಳಿ, ಗಾಯಕರು ಮಾತ್ರ ಸೂಚಿಸುವ ಭಾಗ ಯಾವುದು? ಎ ಬರುತ್ತ. ಅರ್ಥ ಆಯ್ತು? ಗಾಯಕರು ಮಾತ್ರ ಇರುವ ಪಾರ್ಟ್ ಸೂಚಿಸ್ತ ಯಾವ್ದಂದ್ರೆ ಎ ಸೂಚಿಸ್ತದ. ಸೊ ಆಪ್ಷನ್ ಎ ಒಳಗ ಎ ಬರ್ತದ. ಇಲ್ಲಿ ಅವು ಏನಕ್ಕೆ ಆಗೋದಿಲ್ಲ ಉಳಿದಿದ್ದು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ ನಾವು, ಇಷ್ಟಕ್ಕೆ ಏನ್ ಬಿಡಂಗಿಲ್ಲ. ಇಲ್ಲಿ ಡಿ ಪಾರ್ಟ್ ಏನಕ್ಕೆ ಆಗೋದಿಲ್ಲ ನೋಡ್ರಿ. ಡಿ ಪಾರ್ಟ್ ಏನಕ್ಕೆ ಆಗೋದಿಲ್ಲ ಅಂದ್ರ, ಡಿ ಪಾರ್ಟ್ ಏನ್ ಸೂಚಿಸ್ತದ? ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಸಿಂಗರ್ಸ್. ಬಟ್ ನಮ್ಗ ಪೋಸ್ಟ್ ಗ್ರಾಜುಯೇಟ್ಸ್ ಬೇಕಾಗಿಲ್ಲ. ಸೊ ಇದು ರಾಂಗ್ ಆಗ್ತದ. ನೆಕ್ಸ್ಟ್ ಜಿ ಏನಕ್ಕೆ ಆಗೋದಿಲ್ಲ ಅಂದ್ರೆ, ಜಿ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಆಫೀಸರ್ಸ್ ಅಂಡ್ ಸಿಂಗರ್ಸ್. ಮೂರು ಆಗ್ತದ. ನಮ್ಗೆ ಮೂರು ಬೇಡ, ನಮ್ಗೆ ಬೇಕಾಗಿದ್ದು ಗಾಯಕರು ಮಾತ್ರ. ಈ ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಆಫೀಸರ್ಸ್ ನಮ್ಗೆ ಬೇಡ. ಸೊ ಅದಕ್ಕೆ ಕ್ವಶನ್ ಒಳಗೆ ಕೇಳಿದಾರ ಅವ್ರು, ಪೋಸ್ಟ್ ಗ್ರಾಜುಯೇಟ್ಸ್ ಮತ್ತು ಆಫೀಸರ್ಸ್ ಅಲ್ಲದ ಅಂತ ಹೇಳಿ, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳಲ್ಲದ ಗಾಯಕರು ಅಂತ ಹೇಳಿ. ನೆಕ್ಸ್ಟ್ ಎಫ್ ಏನಕ್ಕೆ ಆಗೋದಿಲ್ಲ? ಎಫ್ ಏನಾಗ್ತದ ಅಂದ್ರ, ಎಫ್ ಏನ್ ಸೂಚಿಸ್ತದ ಅಂದ್ರೆ, ಇದು ಎಫ್ ಇನ್ ಬಿಟ್ವೀನ್ ಆಫೀಸರ್ಸ್ ಅಂಡ್ ಸಿಂಗರ್ಸ್ ಅದ. ಆಫೀಸರ್ಸ್ ಮತ್ತು ಸಿಂಗರ್ಸ್ ಅಂದ್ರೆ ಅಧಿಕಾರಿಗಳು ಮತ್ತು ಗಾಯಕರು ಇರುವ ಭಾಗವನ್ನು ಸೂಚಿಸ್ತದ. ನಮಗೆ ಬೇಕಾಗಿರೋದೇನು? ಗಾಯಕರು ಮಾತ್ರ. ಸೊ ಆದ್ದರಿಂದ ಎಫ್ ಪಾರ್ಟ್ ಆಲ್ಸೋ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಎ, ಭಾಗ ಎ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಪ್ರಶ್ನೆ, ಮೇನ್ ಕ್ವಶನ್ ಯಾವ ತರ ಕೊಟ್ಟಿರ್ತಾರೋ, ಕೆಳಗಿನ ಬೆನ್ನಕ್ಷೆಯು 50 ಜನ ಯುವಕರನ್ನು ಸಮೀಕ್ಷೆಗೆ ಒಳಪಡಿಸಿದಾಗ ಅವರಲ್ಲಿ ಕೆಲವರು ಕ್ರಿಕೆಟ್, ಕೆಲವರು ವಾಲಿಬಾಲ್ ಮತ್ತೆ ಕೆಲವರು ಕಬಡ್ಡಿ ಆಟಗಳನ್ನು ಆಡುತ್ತಾರೆಂದು ತಿಳಿಸಿದರು. ಹಾಗಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ತರ ಕ್ವಶನ್ ಕೊಟ್ಟಿರ್ತಾರೆ. ನಾವು ಇಲ್ಲಿ ಏನ್ ಮಾಡ್ಬೇಕು? ಆ ಕೊಟ್ಟಿರೋ ಬೆನ್ನಕ್ಷೆಯನ್ನ ಅನಲೈಸ್ ಮಾಡಿ ಅದಕ್ಕೆ ಕೆಳಗೆ ಕೊಟ್ಟಿರೋ ಕ್ವಶನ್ಸ್ಗೆ ಯಾವ ಆನ್ಸರ್ ಸೂಕ್ತ ಅನಿಸ್ತದ ಅನ್ನೋದನ್ನ ಡಿಸೈಡ್ ಮಾಡಿ ಆನ್ಸರ್ ಅನ್ನ ಚೂಸ್ ಮಾಡ್ಬೇಕು. ಹೌದು? ಈಗ ನೋಡಿ, ಈ ವೃತ್ತ ಏನ್ ಸೂಚನೆ ಮಾಡ್ತದ? ಕ್ರಿಕೆಟ್ ಪ್ಲೇಯರ್ಸ್. ಓಕೆ, ಕ್ರಿಕೆಟ್ ಆಡುವವರು. ನೆಕ್ಸ್ಟ್ ಈ ವೃತ್ತ ಏನ್ ಸೂಚಿಸ್ತದ? ವಾಲಿಬಾಲ್ ಆಡುವವರು. ನೆಕ್ಸ್ಟ್ ಈ ಸರ್ಕಲ್ ಏನ್ ಸೂಚಿಸ್ತದ? ಕಬಡ್ಡಿ ಆಡುವವರು. ಓಕೆ, ಈಗ ನಮಗೆ ಕೇಳಿರೋ ಪ್ರಶ್ನೆ ಏನು? ವಾಲಿಬಾಲ್ ಮತ್ತು ಕಬಡ್ಡಿ ಆಟಗಳನ್ನು ಆಡುವ, ಆದರೆ ಕ್ರಿಕೆಟ್ ಆಡದವರ ಸಂಖ್ಯೆ. ಇಲ್ಲಿ ಕೊಟ್ಟಿರೋ ವೆನ್ನಕ್ಷೆ ಏನದ? ಈ ವೆನ್ನಕ್ಷೆಯನ್ನು ನೋಡಿದ ತಕ್ಷಣ ನಾವು ಅನಲೈಸ್ ಮಾಡ್ಬೋದು ಏನಂದ್ರೆ, ಫಸ್ಟ್ ಕ್ವಶನ್ ಏನ್ ಕೊಟ್ಟಾರ ಅವ್ರ? ವಾಲಿಬಾಲ್ ಮತ್ತು ಕಬಡ್ಡಿ ಆಟಗಳನ್ನು ಆಡುವ, ಆದರೆ ಕ್ರಿಕೆಟ್ ಆಡದವರ ಸಂಖ್ಯೆ ಅಂತ ಹೇಳಿ ಕೇಳ್ಯಾರು. ಹೌದು? ನಮಗೆ ಇಲ್ಲಿ ಏನ್ ಕನ್ಸಿಡರ್ ಮಾಡ್ಬೇಕು? ನಾವ ವಾಲಿಬಾಲ್ ಮತ್ತು ಕಬಡ್ಡಿಗಳನ್ನ ಆಡ್ಲಿ ಅವರು, ಬಟ್ ಏನ್ ಆಡಬಾರ್ದು? ಕ್ರಿಕೆಟ್ ಆಡದವರ ಸಂಖ್ಯೆ. ಸೊ ನಾವ್ ಈಗ ಏನ್ ಮಾಡೋಣ? ಕ್ರಿಕೆಟ್ ಆಡದವ್ರನ್ನ ತೆಗೆದ್ಬಿಟ್ರೆ ನಮ್ಗೆ ವಾಲಿಬಾಲ್ ಮತ್ತು ಕಬಡ್ಡಿ ಆಡೋರು ಸಿಗ್ತಾರ. ಹೌದು? ಆದ್ರೆ ಕ್ರಿಕೆಟ್ ಆಡೋರ್ನ ರಿಮೂವ್ ಮಾಡ್ಬಿಡ್ನು. ಅವ್ರ ಅಂದ್ರ ಕ್ರಿಕೆಟ್ ಆಡೋರ್ ಅಂದ್ರೆ ಹೆಂಗಿರ್ಬೇಕು? ಅವ್ರ ಕ್ರಿಕೆಟ್ ಆಡಿ ಕಬಡ್ಡಿ ವಾಲಿಬಾಲ್ ಆಡ್ರೆ ಸಂಬಂಧ ಇಲ್ಲ. ಅವ್ರ ಕ್ರಿಕೆಟ್ ಆಡತಾರ ಅಂದ್ರೆ ನಮ್ಗ್ ಬ್ಯಾಡ ಅವ್ರ. ಇಲ್ತು ಈ ಕ್ವಶನ್ ಯಾವ ತರ ಅಂದ್ರೆ, ಕ್ರಿಕೆಟ್ ಆಡದವರ ಸಂಖ್ಯೆ ಅಂದ್ರ ಅವ್ರು ವಾಲಿಬಾಲ್, ಕ್ರಿಕೆಟ್, ಕಬಡ್ಡಿ ಮೂರು ಆಡತಿದ್ರು, ಕ್ರಿಕೆಟ್ ಆಡತಾರ ಅಂದ್ರೆ ಅವ್ರನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತು? ಸೊ ನಾವ್ ಇಲ್ಲಿ ಏನ್ ಮಾಡೋಣ? ಈಗ ಕ್ರಿಕೆಟ್ ಆಡತವರು ಅಂದ್ರೆ ಕ್ರಿಕೆಟ್ ಸರ್ಕಲ್ ಅನ್ನ ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ ಏನ್ ಉಳಿಯುತ್ತೆ ನೋಡ್ರಿ? ಇದು ಕ್ರಿಕೆಟ್ ಸರ್ಕಲ್. ಹೌದು? ಇದು ಕ್ರಿಕೆಟ್ ಸಂಬಂಧಪಟ್ಟಂತೆ. ಹೌದು? ಈಗ ನಾವು ಕ್ರಿಕೆಟ್ ಆಡದವರು ಅಂದಾಗ ಈ ಸರ್ಕಲ್ ಅಲ್ಲಿ ಬರುವ ಸಂಖ್ಯೆಗಳನ್ನೆಲ್ಲ ಬಿಡ್ಬೇಕು. ಹೌದು? ಈಗ ಕೇಳಿದ್ದು ವಾಲಿಬಾಲ್ ಮತ್ತು ಕಬಡ್ಡಿ ಆಡೋರು ಉಳಿದವ್ರ ಅವ್ರೆ. ಏನ್ ಬರುತ್ತಾ? 6. ಇದೇನೇನದ? 6 ಅದ, 2 ಅದ, 9 ಅದ. ಸೊ 6 + 2 + 9 ಎಷ್ಟಾಗುತ್ತ? 6 + 2 8, 8 9 ಕೂಡಿದ್ರ 17. 17 ಬರುತ್ತ. ಆಪ್ಷನ್ ಎ 17 ಕರೆಕ್ಟ್ ಆನ್ಸರ್. ಕ್ರಿಕೆಟ್ ಆಡದವ್ರ ಅಂದ್ರ ಅವ್ರ ಕ್ರಿಕೆಟ್ ಆಡೋರ್ ಇದ್ರಂದ್ರ ನಮ್ಗ್ ಬ್ಯಾಡ. ಅವ್ರ ಕ್ರಿಕೆಟ್ ಜೊತೆ ಕಬಡ್ಡಿ ವಾಲಿಬಾಲ್ ಆಡ್ಲಿ, ಸಂಬಂಧ ಇಲ್ಲ. ಅವ್ರ ನಮ್ಗೇನ ಕ್ರಿಕೆಟ್ ಆಡತ್ತಿದ್ರ ಬ್ಯಾಡ. ಕ್ರಿಕೆಟ್ ಆಡದವ್ರ ನಾವ್ ಮೂರು ಬರ್ತಾವ್ರಿ, ಅವು ಆಡ ಬರ್ತಾವ ಅಂದ್ರ ಅವ್ ಬ್ಯಾಡ್ ನಂಗ. ನಿಂಗ್ ಕ್ರಿಕೆಟ್ ಬರ್ತೈತ್ಲೋ, ನೀ ಬ್ಯಾಡ್ ನಂಗ. ಈ ತರ ಕ್ವಶನ್ ಅರ್ಥ ಆಯ್ತು? ಮುಂದಿನ ಪ್ರಶ್ನೆ ನೋಡೋಣ.
ಮುಂದಿನ ಪ್ರಶ್ನೆ, 3 ಆಟಗಳನ್ನು ಆಡದ ಮತ್ತು 3 ಆಟಗಳನ್ನು ಆಡುವ ಆಟಗಾರರ ಸಂಖ್ಯೆಯ ನಡುವಿನ ವ್ಯತ್ಯಾಸ. The difference between number of players who do not play all the games and number of players who play all the games. ಈ ಫಸ್ಟ್ ಕ್ವೆಶ್ಚನ್ ಏನದ ನೋಡ್ರಿ ಮೇಲಿಂದ. ಈ ಕೆಳಗಿನ ವೆನ್ನಕ್ಷೆಯು 50 ಜನ ಯುವಕರನ್ನು ಸಮೀಕ್ಷೆಗೆ ಒಳಪಡಿಸಿದಾಗ ಎಷ್ಟು ಜನ ಅದರಲ್ಲಿ? 50 ಜನ. ಹೌದು, ಟೋಟಲ್ 50 ಜನ ಕೊಟ್ಟಾಗ 3 ಆಟಗಳನ್ನು ಆಡದ ಮತ್ತು 3 ಆಟಗಳನ್ನು ಆಡುವ ಆಟಗಾರರ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಈಗ 3 ಆಟಗಳನ್ನು ಆಡುವ ಅಂದಾಗ 3 ಆಟಗಳನ್ನು ಆಡುವ ಜನರ ಸಂಖ್ಯೆ ಎಷ್ಟು? 3 ಆಟಗಳನ್ನು ಆಡದ ಅಂದಾಗ ಟೋಟಲ್ ಆಡೋರ ಸಂಖ್ಯೆ ಎಷ್ಟು? 8. ಇದು ಏನದಲ್ಲ, ಸರ್ಕಲ್ ಒಳಗ ಇವ್ರು ಯಾವುದೇ ಒಂದು ಗೇಮ್ಸ್ ಅಲ್ಲಿ ಒಟ್ಟು ಆಟ ಆಡತಾರೋ. ಸೊ 8 ಪ್ಲಸ್ 5 ಪ್ಲಸ್ 6 ಪ್ಲಸ್ 4 ಪ್ಲಸ್ 3 ಪ್ಲಸ್ 2 ಪ್ಲಸ್ 9. ಹೌದು, ಅಂದ್ರೆ ಇವ್ರು ಏನದಾರಲ್ಲ, ಇವ್ರು ಒಟ್ಟು ಯಾವ್ದಾರ ಒಂದು ಆಟ ಆಡತಾರ, ಯಾವ್ದಾದ್ರು ಒಂದ್ ಗೇಮ್ ಆಡತಾರ. ಸೊ ಖಾಲಿ ಇಲ್ಲಿ ಇವ್ರು 50 ಜನದಾಗ ಎಷ್ಟಾಯ್ತು ಟೋಟಲ್? 8 5 13 13 6 19 19 4 23 23 3 26 28 28 9 37. 50 ಜನದಲ್ಲಿ 37 ಜನ ಯಾವ್ದಾದ್ರು ಒಂದ್ ಗೇಮ್ಸ್ ಆಡತಾರ. ಸೊ 37 ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತಾ? 13 ಸಿಗುತ್ತಾ? ಈ 13 ಸಂಖ್ಯೆ ಏನ? ಇದು 13 ಅನ್ನೋದು 3 ಆಟಗಳನ್ನು ಆಡದವರ ಸಂಖ್ಯೆ ಇದು. ಹೌದು, 3 ಆಟಗಳನ್ನು ಆಡದ ಜನರ ಸಂಖ್ಯೆ. ಹೌದು, ನೆಕ್ಸ್ಟ್ 3 ಆಟಗಳನ್ನು ಆಡುವ ಆಟಗಾರರು ಎಷ್ಟು ಜನ ಅದಾರು? 3 ಆಟಗಳನ್ನು ಆಡೋರು 4 ಜನ ಅದಾರು. 3 ಆಟಗಳನ್ನು ಆಡದ ಅಂದ್ರೆ ಒಂದು ಆಡಿರ್ಬಾರ್ದ. 3 ಆಟಗಳನ್ನು ಆಡುವ ಅಂದ್ರೆ 3 ಆಡ್ಬೇಕ. ಅರ್ಥ ಆಯ್ತು? ಈಗ 3 ಆಟಗಳನ್ನು ಆಡದ ಸಂಖ್ಯೆ 13 ಆಯ್ತು. 3 ಆಟಗಳನ್ನು ಆಡದ ಸಂಖ್ಯೆ 13. 3 ಆಟಗಳನ್ನು ಆಡುವ ಆಟಗಾರರ ಸಂಖ್ಯೆ ಎಷ್ಟು? 3 ಆಟಗಳನ್ನ ಆಡುವವರ ಸಂಖ್ಯೆ 4 ಬರುತ್ತಾ? ಇದು 13 ಬರುತ್ತಾ? ಸೊ 13 ಮೈನಸ್ 4 ಮಾಡಿದ್ರ 9 ಬರುತ್ತೆ. 13 ಮೈನಸ್ 4 ಮಾಡಿದಾಗ 9 ಬರುತ್ತೆ. ಸೊ ಆಪ್ಷನ್ ಸಿ 9 ಸರಿಯಾದ ಉತ್ತರ. ಕನಿಷ್ಠ ಯಾವುದಾದರೂ 2 ಆಟಗಳನ್ನು ಆಡುವವರ ಸಂಖ್ಯೆ. Number of players who play at least 2 games. ಇಲ್ಲಿ ಕನಿಷ್ಠ ಯಾವುದಾದ್ರೂ 2 ಆಟಗಳನ್ನು ಆಡುವವರ ಸಂಖ್ಯೆ ಅಂದಾಗ ಕನಿಷ್ಠವಾಗಿ ಎಷ್ಟು ಆಟ ಆಡ್ಬೇಕು? ಅವರ 2 ಆಟ ಆಡ್ಬೇಕು. ಸೊ ಕನಿಷ್ಠ 2 ಆಟಗಳನ್ನು ಅಂದ್ರೆ ಮಿನಿಮಮ್ 2 ಗೇಮ್ಸ್ ಆಡೋರು ಯಾರ್ಯಾರು? ಇವರು ಈ 5 ಜನನು ಮಿನಿಮಮ್ 2 ಗೇಮ್ಸ್ ಆಡ್ತಾರು. ನಂತರ ಈ 3 ಜನನು ಮಿನಿಮಮ್ 2 ಗೇಮ್ಸ್ ಆಡ್ತಾರು. ಈ 2 ಜನನು 2 ಗೇಮ್ ಆಡ್ತಾರ. ಯಾವ್ದಂದ್ರೆ ಕಬಡ್ಡಿ ಮತ್ತು ವಾಲಿಬಾಲ್. ಈ 4 ಜನ ಅಂದ್ರೆ ಇವ್ರು 3 ಗೇಮ್ ಆಡ್ತಾರ. ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ 3 ಆಡ್ತಾರ. ಸೊ 3 ಆಡ್ಲಿ ನಡೆಯುತ್ತ, ಬಟ್ ಮಿನಿಮಮ್ 2 ಅಂತೂ ಆಡೇ ಆಡ್ತಾರಲ್ಲ. ನಮಗ್ ಬೇಕಾಗಿದ್ದೇನ ಮಿನಿಮಮ್ 2 ಕೇಳ್ಯಾರ ಅವ್ರು. ಸೊ ಈಗ ಏನಾಗುತ್ತ? 5 ಪ್ಲಸ್ 4 ಪ್ಲಸ್ 3 ಪ್ಲಸ್ 2 ಮಾಡಿದಾಗ 5 4 9 9 3 12 12 ಪ್ಲಸ್ 2 ಮಾಡಿದಾಗ 14 ಬರುತ್ತಾ? ಸೊ ಆಪ್ಷನ್ ಬಿ 14 ಈಸ್ ಸರಿಯಾದ ಉತ್ತರ.